ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ನಾಳೆ ಹೋಲಿಗೋಸ್ಕರ ಅಂತ ಮೋಹನ್ ತಾಲ್ ಸ್ವೀಟ್ ಮಾಡೋಣ. ಈ ಸ್ವೀಟ್ನ ಹೆಚ್ಚಾಗಿ ದೀಪಾವಳಿ ಹಾಗೆ ಹೋಲಿ ಟೈಮಲ್ಲಿ ಮಾಡ್ತಾರೆ. ನಾಳೆ ಹೋಲಿ ಹಬ್ಬ ಇರೋದ್ರಿಂದ ನಾನು ಈ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಕಡಿಮೆ ಪದಾರ್ಥ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಏನೇನ್ ಬೇಕು, ಹೇಗ್ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ ಒಂದು 2 ಕಪ್ನಷ್ಟು ಹಸಿ ಕಡ್ಲಿ ಹಿಟ್ಟು ತಗೊಂಡಿದ್ದೀನಿ. ಅಥವಾ ನೀವು ಗ್ರಾಮ್ಸ್ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ 200 ಗ್ರಾಮ್ಸ್ ಇದೆ. 1 ಕಪ್ಪು 100 ಗ್ರಾಮ್ ಲೆಕ್ಕ, ಅಥವಾ ಕಪ್ಪಿನ ಲೆಕ್ಕ ಬೇಕು ಅಂದ್ರೆ 2 ಕಪ್ ಆಗುತ್ತೆ. ಇದನ್ನ ಜರಡಿ ಹಿಡಿದು ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು 40ರಿಂದ 50 ml ನಷ್ಟು ಹಾಲು ತಗೊಂಡಿದ್ದೀನಿ. ಅದಕ್ಕೆ 1ರಿಂದ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಈ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಕ್ಕಾದ್ರೆ ಸಾಕು. ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಅವಾಗಲೇ ಏನು ನಾವು ಹಸಿ ಕಡ್ಲಿ ಹಿಟ್ಟನ್ನ ಜರಡಿ ಹಿಡ್ದಿಟ್ಕೊಂಡಿದ್ವಿ, ಅದಕ್ಕೆ ಈ ಹಾಲನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂತ ಕಲಿಸ್ಕೊಳ್ಳೋಣ. ಹಾಲು ಸೇರಿಸಿದ ನಂತರ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಉಜ್ಜಿ ಉಜ್ಜಿ ಹಿಟ್ಟು, ಹಾಲು, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲಿಸ್ಕೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ. ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ. ನೀವು ಇದನ್ನೇನ್ ಪ್ರೋಸೆಸ್ ಮಾಡ್ತಿರಲ್ಲ, ಇದರಿಂದಾನೇ ನಿಮ್ದು ಮೋಹನ್ ತಾಲ್ ಸ್ವೀಟ್ ತುಂಬಾ ಚೆನ್ನಾಗಿ ಬರೋದು. ಆದ್ರಿಂದ ಇದನ್ನ ಸ್ಕಿಪ್ ಮಾಡೋ ಆಗಿಲ್ಲ. ಕೈಯಿಂದ ಚೆನ್ನಾಗಿ ಉಜ್ಜಿ ಉಜ್ಜಿ ಇದನ್ನ ನೀವು ಕಲಿಸ್ಕೋಬೇಕು. ಇನ್ನೊಂದು ಏನು ನಿಮ್ಗೆ ಈಸಿ ಮೆಥಡ್ ಅಂದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ನಂತರ ಇದನ್ನ ಡ್ರೈದು ಮಿಕ್ಸರ್ ಹಾಕೋದು ಜಾರ್ ಏನಿರುತ್ತೆ, ಆ ಜಾರ್ಗೆ ಹಾಕೊಂಡು ನೀವು ಇದನ್ನ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬಹುದು. ಅಥವಾ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ನಿಮ್ಗೆ 2ರಲ್ಲಿ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಉಜ್ಜಿ ಉಜ್ಜಿ ಹಾಲು ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಜರಡಿ ಹಿಡಿದು ಮತ್ತೆ ಅದನ್ನ ಸಾಫ್ಟ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ ಕಲರ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮತ್ತೆ ನಿಮಗೆ ಹಿಟ್ಟು ಯಾವ ತರ ಆಗಿರುತ್ತೆ ಅಂದ್ರೆ ರವೆ ರವೆ ತರ ಅನ್ಸುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮು ಮತ್ತೆ ಗೋಡಂಬಿ ಇದೆ. ನೋಡಿ, ನಮ್ದು ಹಿಟ್ಟು ರೆಡಿ ಆಗಿದೆ. ಡ್ರೈ ಫ್ರೂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 1.25 ಕಪ್ಪಿಂದ 1.25 ಕಪ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪು ಮತ್ತೆ 1/4 ಕಪ್ನಷ್ಟು ನೀರ್ ಹಾಕೊಂಡು ಇದನ್ನ ಸಕ್ಕರೆ ಪಾಕ ಮಾಡಿ ಇಟ್ಕೊಳ್ಳೋಣ. ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಒಂದೆಳೆ ಪಾಕ ಬರ್ಬೇಕು. ಈಗ ಇನ್ನೊಂದು ಬಾಣ್ಲೆಗೆ ಆದಷ್ಟು ಇದಕ್ಕೆ ಅಗ್ಲ ಪಾತ್ರೆ ತಗೊಳ್ಳಿ. ತುಂಬಾ ಸಣ್ಣದ್ ತಗೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಅಗ್ಲ ಪಾತ್ರೆ ತಗೊಂಡ್ರೆ ನೀವು ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಹಾಕೊಂಡಿರೋಂಥ ತುಪ್ಪ ಕರಗಿದೆ. ನಾನಿಲ್ಲಿ 1/4 ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಬಿಸಿ ಆಗಿದ ನಂತರ ಅವಾಗಲೇ ಏನು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಕಡಲೆ ಹಿಟ್ಟು, ಹಾಲು, ತುಪ್ಪ ಮಿಕ್ಸ್ ಮಾಡಿ ಆ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೊಳ್ಳೋಣ. ಇದೆಷ್ಟುವರೆಗೂ ಹುರ್ಕೊಳ್ಬೇಕು ಅಂದ್ರೆ ನಿಮ್ಗೆ ಕಂಪು ವಾಸನೆ ಬರ್ಬೇಕು. ನೋಡಿ, ಸಕ್ಕರೆ ಕುದಿಯೋದಕ್ಕೆ ಶುರು ಆಗಿದೆ. ಪಾಕಕ್ಕೆ ಇಟ್ಕೊಂಡಿರೋದು ಜೋರಾಗಿ ಉರಿ ಉಟ್ಕೊಂಡ್ರೆ ಸಿಯುತ್ತೆ, ಬಟ್ ಹಿಟ್ಟು ಚೆನ್ನಾಗಿ ಬೇಯಲ್ಲ. ಅದರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಸ್ಮೆಲ್ ಬರೋವರ್ಗುನು, ನಿಮಗೆ ಕಂಪು ವಾಸನೆ ಬರುತ್ತೆ, ಆ ವಾಸನೆ ಬರೋವರ್ಗುನು ಚೆನ್ನಾಗಿ ಕೈ ಆಡ್ಕೊಂತ ಈ ಹಿಟ್ಟನ್ನ ಹುರ್ಕೊಳ್ಬೇಕು. ಜೊತೆಗೆ ಮಧ್ಯ ಮಧ್ಯದಲ್ಲಿ ಏನೋ ಸಕ್ಕರೆ ಪಾಕ ಮಾಡಕ್ ಇಟ್ಟಿದೀವಿ, ಅದನ್ನು ಚೆಕ್ ಮಾಡ್ಕೊಳ್ತಾ ಇದು ಹಿಡ್ಕೊಳ್ಳೋಣ. ನೋಡಿ, ನಮ್ ಪಾಕ ಕುದಿ ಬರೋದಕ್ಕೆ ಶುರು ಆಗಿದೆ. ಈಗ ಇದಕ್ಕೆ 100 ml ನಷ್ಟು ಹಾಲನ್ನ ಹಾಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಕಂಪು ವಾಸನೆ ಬರೋವರೆಗೂ ಹುರಿದ ನಂತರ ಇದಕ್ಕೆ ನಾವು ಹಾಲನ್ನ ಸೇರಿಸ್ಕೊಳ್ಳೋಣ. ಆದಷ್ಟು ಉರಿ ಸಣ್ಣದಾಗಿ ಇಟ್ಕೊಳ್ಳಿ. ನೀವು ಜೋರಾಗಿ ಇಟ್ಕೊಂಡ್ರೆ ತಳ ಹತ್ತೋದಕ್ಕೆ ಶುರು ಆಗುತ್ತೆ. ನೋಡಿ, ಹಾಲು ಸೇರಿಸಿದ ನಂತರ ಒಂದು 4ರಿಂದ 5 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಮತ್ತೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಹಾಲು ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಬೈಂಡಿಂಗ್ ಆಗ್ಬೇಕು. ಅಲ್ಲಿವರೆಗೂ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ನಮ್ಮ ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಒಂದೆಳೆ ಪಾಕ ಬಂದಿದೆನ ಚೆಕ್ ಮಾಡೋಣ. ನೋಡಿ, ಒಂದೆಳೆ ಪಾಕ ಬಂದಿದೆ. ತುಂಬಾ ಜಾಸ್ತಿ ಅಲ್ಲ, ಜಸ್ಟ್ ಲೈಟ್ ಆಗಿ ಒಂದೆಳೆ ಪಾಕ ಬಂದ್ರೆ ಸಾಕು. ಈಗ ರೆಡಿ ಆಗಿರೋಂಥ ಪಾಕನ, ಇದೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಆ ಹಿಟ್ಟಿಗೆ ಇದನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ ನಂತರ ಇದನ್ನ ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟೆಲ್ಲ ಏನೂ ಆಗಲ್ಲ, ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಇದನ್ನ. ನೋಡಿ, ಇದಕ್ಕೆ ನಾನು 1 ಚಮಚದಷ್ಟು ಏಲಕ್ಕಿ ಪುಡಿ, ಒಂದು ಸ್ವಲ್ಪ ನಟ್ಮಗ್ ಪೌಡರ್ನ ತುರಿದು ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀವು ಬರ್ಫಿ ಎಲ್ಲ ಮಾಡ್ತೀರಲ್ಲ, ಆ ಹದಕ್ಕೆ ಬರೋವರೆಗೂ ಕೈ ಆಡ್ಕೊಳ್ಬೇಕು. ಈಗ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಸವರಿ ರೆಡಿ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಹಾಕೊಳ್ಳೋಣ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು, ಫ್ರಿಜ್ಜಲ್ಲೆಲ್ಲ ಇಡೋದು ಬೇಡ. ಎಲ್ಲ ಮಿಕ್ಸ್ಚರ್ನ ಡ್ರೈ ಹಾಕೊಂಡ ನಂತರ ಇದನ್ನ ಈವನ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಅವಾಗಲೇ ತಗೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಏನು ಹಾಕೋದು ಬೇಡ, ಹಂಗೆ ಹುರ್ಕೊಳ್ಳೋಣ. ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮೋಹನ್ ತಾಲ್, ಅದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಎಷ್ಟು ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಯಾವ್ದು ಡ್ರೈ ಫ್ರೂಟ್ ಬೇಕಾದ್ರೂ ಹಾಕ್ಬೋದು, ದ್ರಾಕ್ಷಿ ಒಂದೊಂದು ಬಿಟ್ಟು, ಪಿಸ್ತಾ, ಗೋಡಂಬಿ, ಬಾದಾಮು, ಇವನ್ ನೀವು ಇದ್ರ ಮೇಲೆ ರೋಸ್ ಪೆಟಲ್ಸ್ ಕೂಡ ಹಾಕ್ಬೋದು. ಇದು ಸಿಲ್ವರ್ ವರ್ಕ್, ಗೋಲ್ಡನ್ ವರ್ಕ್ ಎಲ್ಲಾನು ಹಾಕಿ ನೀವು ಇದನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಪೀಸಸ್ ತರ ಕಟ್ ಮಾಡಿ ಇದನ್ನ ವಾರ್ಮ್ ಇರುವಾಗ